ನಮಸ್ಕಾರ. ಲಾಸ್ಟ್ ಟೈಮ್ ನಾನು ಬೀನ್ಸು ಬೀಜ ಬಿತ್ತಿದ್ರೆ ಸಣ್ಣದಾದ ಗಿಡ ತೋರಿಸಿದ್ದೆ. ಸೊ ಇವಾಗ ಅದು ಬೆಳೆದು ಬಳ್ಳಿಯಾಗಿ ದೊಡ್ಡದಾಗಿ ಕಂಬಗಳಿಗೆ ಸುತ್ತಕೊಂಡು ಹಾಗೆ ದಾರಗಳ ಮೂಲಕ ಸುತ್ತಕೊಂಡಿವೆ. ಇನ್ನೇನು ಬೀನ್ಸು ಹೂ ಕೂಡ ಮೊಳಕೆ ಆಗಿದೆ. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು. ಫುಲ್ಲು ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಶೋ ಯು ನೋಡಿ, ಬಳ್ಳಿ ನೋಡಿ ಇದಕ್ಕೂ ಸುತ್ಕೊಂಡ್ಬಿಟ್ಟಿದೆ. ಈ ಬಳ್ಳಿ ನೋಡಿ ಹೆಂಗೆ ಸುತ್ಕೊಂಡ್ಬಿಟ್ಟಿದೆ ನೋಡಿ, ಇಲ್ಲವರೆಗೆ ಹಂಗೆ ಬಂದು ಏನು ದಾರಗಳಿಗೆ ಸುತ್ತಾ ಇದೆ. ಸೊ ಇವೆಲ್ಲ ಬೀನ್ಸ್ ಬೀಜಗಳು ಸಣ್ಣದಾಗಿ ಒಂದೇ ಬೀಜ ಒಂದೊಂದು ಗಿಡಕ್ಕೆ ಬಿತ್ತಿರೋದು. ಸೊ ಇಲ್ಲಿ ನೋಡಿ, ಇನ್ನೇನು ಒಂದು 10-15 ದಿನದಲ್ಲಿ ಎಲ್ಲ ರೆಡಿಯಾಗಿರುತ್ತೆ ನೋಡಿ. ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ, ಕೃಷಿ ಮಾಡಿದ್ರು ಕೂಡ ಹೀಗಿರಬೇಕು. ಬಟ್ ಎಷ್ಟು ಕ್ಲೀನಾಗಿದೆ ನೋಡಿ, ಎಕ್ಸ್ಟ್ರಾ ಹುಲ್ಲುಗಳು ಏನು ಬೆಳೆದಿಲ್ಲ ನೋಡಿ. ಇದೆಲ್ಲ ಕ್ಲೀನ್ ಮಾಡಿದ್ದಾರೆ. ಭಾಳ ಖುಷಿ ಆಗುತ್ತೆ ಅಲ್ವಾ ನೋಡೋಕ್ಕೆ. ಒಳಗಡೆ ಹೋಗ್ತೀನಿ, ಶಾಬಾಷ್. ನಾವು ಒಳಗಡೆ ಹೋದ್ರಲ್ಲ ಚಂದ. ಹಾಂ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಎಷ್ಟು ಗ್ಯಾಪ್ ಬಿಟ್ಟಿದ್ದಾರೆ ನೋಡಿ, ಈ ಗ್ಯಾಪ್ ಬಿಟ್ಟಿದ್ದಾರೆ. ಸೊ ಅಲ್ಲೂ ಸ್ವಲ್ಪ ಗ್ಯಾಪ್ ಇರ್ಬೋದು, ಮೋಸ್ಟ್ಲಿ ಇಲ್ಲ, ಹಂಗೆ ಸುತ್ತಾಡ್ಕೊಂಡೇ ಬರಬೇಕು. ಸೊ ಎಷ್ಟು ಚೆನ್ನಾಗಿದೆ. ಇದರ ಮಧ್ಯದಲ್ಲಿ ಹೋಗೋದಕ್ಕೆ ಒಂದು ಖುಷಿ 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 ನೋಡಿದೆ. ಹ್ಯಾಂಡಲ್ಲಿದೆ ಈ ಕಡೆ. ಆ್ಯಕ್ಚುಲಿ ಈ ಕಡೆ ಬ್ಯಾಕ್ ಸೈಡ್ ಇದೆಯಲ್ಲ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಫುಲ್ಲು ರೋಸಾ ಹೂವನ್ ಅಂದರೆ ಗುಲಾಬಿ ಗಿಡ ನೆಡ್ತಾ ಇದ್ದಾರೆ. ಅಂದರೆ ಬಹಳ ದೊಡ್ಡದಿದೆ ಜಾಗ ಅದು ನೋಡಿ, ಎಲ್ಲವರೆಗಿದೆ ಅಂತೇಳಿ. ಸೊ ಎಲ್ಲ ಫುಲ್ಲು ರೋಸಾ ಗಿಡ ಬರುತ್ತೆ. ಓಕೆ, ನಾನು ಗ್ಯಾಪಲ್ಲಿ ಹೋಗ್ಬಿಡ್ತೀನಿ ಮತ್ತೆ. ಎಸ್, ಈ ಕಡೆ ಎಷ್ಟು ಚೆನ್ನಾಗಿದೆ. ಶಾಬಾಷ್ ನೋಡಿ, ಬ್ಯೂಟಿಫುಲ್ ಆಗಿದೆ. ಏನಿದೆ, ಇನ್ನೊಂದು 15 ದಿನ ಬಿಟ್ಟು ಅದೆಲ್ಲ ಬೀನ್ಸ್ ಆಗಿರುತ್ತೆ ನೋಡಿ. ಎಷ್ಟು ಸಣ್ಣದಾಗಿದೆ ಹೂ ಫುಲ್ ಹೂ. ಇನ್ನು ಫುಲ್ಲು ಮಳೆ ಬರುವ ಚಾನ್ಸಸ್ ಹೆವಿ ಇದೆ. ಹೆವಿ ಗಾಳಿ ಹೊಡಿತಾ ಇದೆ. ಓಕೆ, ಬಟ್ ಸೊಳ್ಳೆಗಳಂತೂ ಹೆವಿ ಇರುತ್ತೆ, ಹೇಳೋಕ್ಕಾಗಲ್ಲ. ಅದಕ್ಕೆ ಏನಿದೆ, ನಾನು ಆ ಕಡೆ ಹೊರಗಡೆ ಹೋಗ್ತೀನಿ. ಅಲ್ಲಿ ಹೊರಗಿದೆ ಫುಲ್ಲು, ಅಷ್ಟು ಹೊರಗೂ ಇದೆ. ಅಲ್ಲಿ ಹೊರಗಿದೆ, ಈ ಕಡೆ ಅಲ್ಲಿ ಹೊರಗಿದೆ. ಎನಿವೆ, ಬೀನ್ಸ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಬಾಯ್, ಲವ್ ಯು.